ब्रह्ममुरारिसुरलिङ्गं निर्मलभाषितशोभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गं. ಮಾದಾಂಬೆ, ಏನು ವಿಷಯ? ತುಂಬ ಕಾಣುತ್ತಿದೆಯಲ್ಲ. ನೋಡಿ ನನ್ನೊಡೆಯ, ಶಿವನ ಕರುಣೆ ಕೃಪೆಯಿಂದ ನಮಗೆ ಗಂಡು ಮಗನಾಗಿ ಇಲ್ಲಿಗೆ 3 ಮಾಸಗಳು ಕಳೆದವು. ಹೌದು ಹೌದು, ತುಂಬ ಮುದ್ದಾದ ಮಗು. ಆದರೆ ಅದು ಏಕೆ ಈ ವಿಷಯ ಈಗ? ಸ್ವಾಮಿ, ನೀವು ಪೂಜೆ ಯಜ್ಞ ಕಾರ್ಯಗಳನ್ನು ಬಿಟ್ಟರೆ ಬೇರೆ ಏನೂ ಯೋಚಿಸುವುದಿಲ್ಲ. ಆಗಲಿ, ಅದೇ ಮುಖ್ಯವಾದ ವಿಷಯವನ್ನು ಮರೆತಿದ್ದೇನೆ. ನಿಧಾನವಾಗಿ ಬಿಡಿಸಿ ಹೇಳಬಾರದೆ? ಸ್ವಾಮಿ, ಮಗನಿಗೆ 3 ಮಾಸಗಳಾಗಿ ನಾಮಕರಣ ಮಾಡುವ ಸಮಯ ಬಂದಿದೆ. ಆದರೆ ನೀವಿನ್ನೂ ಹೆಸರು ನಿರ್ಧರಿಸಿಲ್ಲ. ಆಗಲಿ, ನಾನು ಈಗಲೇ ಕಪ್ಪಡಿಗೆ ಹೋಗಿ ಬರುತ್ತೇನೆ. ಕ್ಷಮಿಸಿ ಸ್ವಾಮಿ, ನನಗೆ ತಿಳಿದಿಲ್ಲ. ನಾಮಕರಣಕ್ಕೂ ನೀವು ಕಪ್ಪಡಿಗೆ ಹೋಗುವುದಕ್ಕೂ ಏನು ಸಂಬಂಧ? ಕಪ್ಪಡಿಯಲ್ಲಿ ನಮ್ಮ ಗುರುಗಳನ್ನು ಕಂಡು ಸೂಕ್ತವಾದ ಹೆಸರು ಹಾಗೂ ಒಳ್ಳೆಯ ಮಹೋತ್ಸವವನ್ನು ನಾಮಕರಣಕ್ಕೆ ತಿಳಿದು ಬರುತ್ತೇನೆ. ಓ ನನ್ನೊಡೆಯ, ನೋಡಲಿ ಯಾರು ಬಂದಿದ್ದಾರೆ? ಓಹೋ, ಈಶಾನ್ಯ ಗುರುಗಳು ನಮಸ್ಕಾರ. ತಾವು ಕಪ್ಪಡಿ ಸಂಗಮೇಶ್ವರ ಸನ್ನಿಧಿಯಲ್ಲಿರುವವರು. ನಮಸ್ಕಾರ, ಬನ್ನಿ ಬನ್ನಿ. ಶುಭಮಸ್ತು ಮಾರ್ಗಸ, ಶುಭಮಸ್ತು ಮಾತಾಂಬೆ. ನಮಸ್ಕಾರ ಗುರುಗಳಿಗೆ. ನಿಮಗೆ ಗಂಡು ಮಗನು ಹುಟ್ಟಿದ್ದಾನೆ ಅಂತ ತಿಳಿಯಿತು. ಹೌದು ಗುರುಗಳೇ. ವೈಶಾಖ ಮಾಸ ಅಕ್ಷಯ ತೃತೀಯ ರೋಹಿಣಿ ನಕ್ಷತ್ರ ಅದ್ಭುತಗಳಿಗೆ ಬಸವ ಎಂದು ನಾಮಕರಣ ಮಾಡಿ. ಅಪ್ಪಣೆ ಆಗಲಿ ಗುರುಗಳೇ. ಬಸವ ಎಂದೇ ಕರೆಯುತ್ತೇವೆ. ಬಸವ ಬಸವ, ಒಳ್ಳೆಯ ಹೆಸರು, ತುಂಬಾ ಮುದ್ದಾಗಿದೆ. ಇನ್ನೊಂದು ವಿಷಯ ಮಾದರಸ ಮಾತಾಂಬೆ. ಬಸವ ಲೋಕ ಕಲ್ಯಾಣವನ್ನು ಮಾಡಲು ಸಾಕ್ಷಾತ್ ಪರಶಿವನ ಅಂಶವನ್ನು ಪಡೆದು ಈ ಕಡೆಗೆ ಬಂದಿದ್ದಾರೆ. ಹೌದಾ ಗುರುಗಳೇ? ಇಂಥ ಮಹಾಕಾರುಣಿಕ ಪುರುಷನನ್ನು ಬರಮಾಡಿ ಪಡೆದ ನಾವೇ ಧನ್ಯರು. ಹೌದು, ನೀವಿಬ್ಬರೂ ಧನ್ಯರು. ಮಾದರಸ ಮಾದರಸ ನೀನು ಧನ್ಯ, ಮಾತಾಂಬೆ ನೀನು ಧನ್ಯ. ನಮಸ್ಕಾರ.